ಶುಭ ಮುಂಜಾನೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯದ ಕಡೆಗೆ ಒಂದು ಕ್ಷಣ ಗಮನ ಹರಿಸೋಣ. ಸರ್ವೇ ಸಾಮಾನ್ಯವಾಗಿ ಮನುಷ್ಯರಾದ ನಾವು ನಮಗೆ ಪ್ರೀತಿ ತೋರಿಸಿದವರಿಗೆ ಪ್ರತಿಯಾಗಿ ಪ್ರೀತಿ ತೋರಿಸುವುದು, ನಮಗೆ ಉಪಕಾರ ಮಾಡಿದವರಿಗೆ ಪ್ರತಿಯಾಗಿ ಉಪಕಾರ ಮಾಡುವುದು, ನಮಗೆ ಸಹಾಯ ಮಾಡಿದವರಿಗೆ ಪ್ರತಿಯಾಗಿ ಸಹಾಯವನ್ನು ಮಾಡುವಂಥದ್ದು ವಾಡಿಕೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ನಾವು ನೋಡುವಾಗ, ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಚನ 17ರಿಂದ 21 ಹೀಗೆ ಹೇಳ್ತದೆ: ಯಾರಿಗೂ ಅಪಕಾರಕ್ಕೆ ಪ್ರತಿಯಾಗಿ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಮುಯ್ಯಿಗೆ ಮುಯಿ ತೀರಿಸಬೇಡಿರಿ, ಯಾಕಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ದೇವರು ಹೇಳುತ್ತಾನೆ. ಹಾಗಾದರೆ ಏನು ಮಾಡಬೇಕು? ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸುವುದಾಗಿ. ಎಷ್ಟು ಸುಂದರವಾದ ದೇವರ ವಾಕ್ಯಗಳು. ಮನುಷ್ಯರಾದ ನಮಗೆ ಇದು ಅಸಾಧ್ಯವಾಗಬಹುದು, ಆದರೆ ದೇವರು ತಾನೇ ಇದಕ್ಕೆ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿ ಮಾಡುವಂಥದ್ದು, ನಮಗೆ ಅಪಕಾರ ಮಾಡಿದವರಿಗೂ ಕೂಡ ನಾವು ಉಪಕಾರ ಮಾಡುವಂಥದ್ದನ್ನು ನಾವು ನಮ್ಮ ಜೀವನದ ಒಂದು ಅಭ್ಯಾಸವಾಗಿ ನಾವು ರೂಢಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.